ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಸ್ಟಾಕ್ ಸ್ಟುಡಿಯೋಗೆ. ಜಾನೆಸ್ ಸ್ಟ್ರೀಟ್ ಬಗ್ಗೆ ಏನ್ ಸ್ಕ್ಯಾಮ್ ಆಗಿದೆ ಅಂತ ಇವತ್ತು ಚರ್ಚೆ ಮಾಡೋಣ. ಇದರಿಂದ ಭಾರತಕ್ಕೆ ಏನು ಪರಿಣಾಮ ಬಿದ್ದಿದೆ, ಇದರಿಂದ ಏನಾದರೂ ಭಾರತಕ್ಕೆ ಪರಿಣಾಮವಿದೆಯಾ ಅಂತ ಅಂದು ತಿಳ್ಕೊಳ್ಳೋಣ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಏನು ಜಾನೆಸ್ ಸ್ಟ್ರೀಟ್ ಕಂಪನಿಯ ಬಗ್ಗೆ ಇಷ್ಟೊಂದು ಮಾಹಿತಿ? ಜಾನೆಸ್ ಸ್ಟ್ರೀಟ್ ಅಂದ್ರೆ ಅವರು ಯಾರು, ಏನು? ಜಾನೆಸ್ ಸ್ಟ್ರೀಟ್ ಒಂದು ಜಗತ್ತಿನಲ್ಲಿ ಅತಿ ದೊಡ್ಡದಾಗಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಹೊಂದಿರುತ್ತದೆ ಕಂಪನಿ. ಇದು ನ್ಯೂಯಾರ್ಕ್ ಬೇಸ್ಡ್ ಕಂಪನಿ. ETF, ಆರ್ಬಿಟ್ರೇಜ್ ಮತ್ತೆ ಕ್ರಿಪ್ಟೋ ಕರೆನ್ಸಿ ಒಳಗಡೆ ಟ್ರೇಡ್ ಮಾಡ್ತಾರೆ. ಡೆರಿವೇಟಿವ್ಸ್ ಅಲ್ಲಿ, ಕ್ರಿಪ್ಟೋ ಡೆರಿವೇಟಿವ್ಸ್, ಅಲ್ಗೋ ಟ್ರೇಡಿಂಗ್ ನಲ್ಲಿ ಶ್ರೇಷ್ಠ ಕಂಪನಿ ಇದೆ ಇದು. ಪ್ರತಿಯೊಬ್ಬರು ಇವರ ಬಗ್ಗೆ ಕೇಳಿರ್ಲಿಲ್ಲ, ಆದ್ರೆ ಪ್ರತಿ ದಿನಕ್ಕೆ 10,000 ಕೋಟಿಯಷ್ಟು ಇವರು ಟ್ರೇಡಿಂಗ್ ನ ಮಾಡ್ತಾ ಇದ್ರು ಫುಲ್ ಕಂಪನಿ ಒಳಗಡೆ. ಜಾನೆಸ್ ಸ್ಟ್ರೀಟ್ ಸ್ಕ್ಯಾಮ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. 2024ರ ಮೇ ತಿಂಗಳಲ್ಲಿ ಜಾನೆಸ್ ಸ್ಟ್ರೀಟ್ ಸಂಸ್ಥೆ US ನಲ್ಲಿ ಮಿಲಿಯನಿಯಂ ಮ್ಯಾನೇಜ್ಮೆಂಟ್ ಎಂಬ ಹೆಡ್ಜ್ ಫಂಡ್ ಕಂಪನಿಗೆ ವಿರುದ್ಧ ಇನ್ಸೈಡರ್ ಟ್ರೇಡಿಂಗ್ ಆರೋಪವನ್ನು ಹಾಕಿತ್ತು. ಆದರೆ ಇದಾದ ಮೇಲೆ ವಿಸಿಲ್ ಬ್ಲೋವರ್ಸ್ ಮುಂದೆ ಬಂದು ಜಾನೆಸ್ ಸ್ಟ್ರೀಟ್ ನಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಅಂತಂದು ಹೇಳಿದರು. ಫ್ರಂಟ್ ರನ್ನಿಂಗ್ ಅಂದ್ರೆ ಕಸ್ಟಮರ್ ಎದುರುಗಡೆ ಇವ್ರದ್ದು ಕಸ್ಟಮರ್ ಆರ್ಡರ್ ಅನ್ನ ಅಪೋಸಿಟ್ ಆಗಿ ಹಾಕೋದು. ಕಾನ್ಫಿಡೆನ್ಶಿಯಲ್ ETF ಬಳಸಿ ಇನ್ಸೈಡರ್ ಟ್ರೇಡಿಂಗ್, ಮಾರ್ಕೆಟ್ ಮ್ಯಾನಿಪುಲೇಷನ್ ಯೂಸಿಂಗ್ ಅಲ್ಗೋ ಟ್ರೇಡ್, ಕ್ರಿಪ್ಟೋ ಲೂಪ್ ಹೋಲ್ಸ್ ನು ದುರುಪಯೋಗ. ಈ ಹಿಂದೆ ಲೀಕ್ ಆದ ಇಮೇಲ್ ಗಳಲ್ಲಿ ಹಲವಾರು ಮಾಹಿತಿಗಳು ಹೊರಬಿದ್ದವು. ಆಲ್ಮೋಸ್ಟ್ 10,000 ಕೋಟಿ ನಷ್ಟ ಕಂಡಿತು. ಇದು ಜಾಗತಿಕ ಹಣಕಾಸು ಕ್ಷೇತ್ರದ ಮೇಲೆ ಬೃಹತ್ ಪರಿಣಾಮ